ಕನ್ನಡದ ಬಹು ನಿರೀಕ್ಷಿತ ರಿಯಾಲಿಟಿ ಶೋ ಆರಂಭ ಆಗಿ ಒಂದು ವಾರ ಆಗಿದೆ ನೋಡಿ. ಬಿಗ್ ಬಾಸ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ. ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭ ಆಗಿದೆ. ಇದು ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ರಿಯಾಲಿಟಿ ಶೋ ಆರಂಭವಾಗಿ ಒಂದೇ ವಾರಕ್ಕೆ ಸಂಕಷ್ಟ ಎದುರಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಬಿಗ್ ಬಾಸ್ ಶೋನ ಪ್ರತಿದಿನ ಮಿಸ್ ಮಾಡದೆ ನೋಡುವಂತಹ ವೀಕ್ಷಕರು ನೋಡ್ಲೇಬೇಕಾದಂತಹ ಸುದ್ದಿ. ರಿಯಾಲಿಟಿ ಶೋ ಆರಂಭವಾಗಿ ಒಂದೇ ವಾರಕ್ಕೆ ಸಂಕಷ್ಟ ಎದುರಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ಬಿಗ್ ಬಾಸ್ ಶೋ ನೋಡುವ ವೀಕ್ಷಕರಿಗೆ ಬಿಗ್ ಶಾಕ್ ಕಾದಿದ್ಯಾ? ಬಿಗ್ ಬಾಸ್ ಶೋ ನಲ್ಲಿರೋ ಸೆಲೆಬ್ರಿಟಿಗಳಿಗೂ ಕೂಡ ಬಿಗ್ ಶಾಕ್ ಎದುರಾಗ್ತಾ ಇದೆ. ಅಷ್ಟಕ್ಕೂ ಏನಿದು ಶಾಕಿಂಗ್ ಅಂಡ್ ಬ್ರೇಕಿಂಗ್ ನ್ಯೂಸ್? ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಯಾರೆಲ್ಲ ಪ್ರತಿದಿನ ಮಿಸ್ ಮಾಡದೆ ಬಿಗ್ ಬಾಸ್ ಶೋನ ನೋಡ್ತಾರೆ ಅವರೆಲ್ಲರೂ ಕೂಡ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಲೇಬೇಕು. ಬಿಗ್ ಬಾಸ್ ಶೋ ನೋಡುವಂತಹ ವೀಕ್ಷಕರಿಗೆ ಬಿಗ್ ಶಾಕ್ ಕಾದಿದ್ಯಾ? ಹಾಗಾದ್ರೆ ಅದರ ಜೊತೆಗೆ ಬಿಗ್ ಬಾಸ್ ಶೋ ನಲ್ಲಿರುವಂತಹ ಸೆಲೆಬ್ರಿಟಿಗಳಿಗೂ ಕೂಡ ಬಿಗ್ ಶಾಕ್. ಹಾಗಾದ್ರೆ ಅಷ್ಟಕ್ಕೂ ಏನಿದು ಬ್ರೇಕಿಂಗ್ ನ್ಯೂಸ್? ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅದು ಬಿಗ್ ಬಾಸ್ ಶೋಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ಈಗ ಆಲ್ರೆಡಿ ಬಿಗ್ ಬಾಸ್ ಶೋ ಆರಂಭ ಆಗಿ ಒಂದು ವಾರ ಆಗಿದೆ. ನಿನ್ನೆ ಅಲ್ಲ ಮೊನ್ನೆ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಕೂಡ ಆಗಿದೆ. ಆಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬಾರಿಯ ಸೀಸನ್ 12 ಆರಂಭದಲ್ಲೇನೆ ಮುಂಚೆ ಇದ್ದಂತಹ ಬಿಗ್ ಬಾಸ್ ಈ ಬಾರಿ ಇರಲ್ಲ ಅಂತ ಶೋ ಆರಂಭ ಮಾಡಿರುವಂತಹ ಬಿಗ್ ಬಾಸ್ ಶೋ ಏನಿದೆ ಈಗ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಶೋಗೆ ಒಂದು ವಾರ ಆಗಿದೆ. ಆಮೇಲೆ ಪ್ರತಿದಿನ ಯಾರೆಲ್ಲ ಕೂತು ಬಿಗ್ ಬಾಸ್ ನ ಬಹಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಿ, ಹೇಗ್ ಟಾಸ್ಕ್ ಆಡ್ತಾರೆ, ಏನೇನು ಮಾತಾಡ್ತಾರೆ ಅಂತ ಈ ಸ್ಫೋಟಕ ಸುದ್ದಿಯನ್ನ ನೋಡ್ಲೇ ಬಿಡಬೇಕು. ಬಂದ್ ಆಗ್ಬಿಡುತ್ತಾ ಕನ್ನಡದ ಬಿಗ್ ಬಾಸ್ ಮನೆ? ಬಿಗ್ ಬಾಸ್ ಸೀಸನ್ 12 ಆರಂಭ ಆಗಿ ಒಂದು ವಾರ ಆಗಿದೆ. ಬಂದ್ ಆಗ್ಬಿಡುತ್ತಾ ಕನ್ನಡದ ಬಿಗ್ ಬಾಸ್ ಮನೆ? ಬಿಡದಿಯಲ್ಲಿರುವಂತಹ ಬಿಗ್ ಬಾಸ್ ಮನೆನ ಕ್ಲೋಸ್ ಮಾಡ್ತಾರಾ? ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದೇ ವಾರಕ್ಕೆ ಎಂಡ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ.
ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಬಿಗ್ ಸುದ್ದಿ ಇದು. ಹಾಗಾದ್ರೆ ಬಿಗ್ ಬಾಸ್ ನಲ್ಲಿ ನಡೀತಾ ಇರುವಂತಹ ಈ ಒಂದು ಶೋಗೆ ಎದುರಾಗಿರುವಂತಹ ಸಂಕಷ್ಟ ಏನು? ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ? ದಿಢೀರಂತ ಬಿಗ್ ಬಾಸ್ ಮನೆಗೆ ಸರ್ಕಾರವೇ ಎಂಟ್ರಿ ಕೊಟ್ಟಿರೋದು ಯಾಕೆ? ಬಿಗ್ ಬಾಸ್ ಮಾಡ್ಕೊಂಡಿರುವಂತಹ ಆ ಎಡವಟ್ಟು ಎಂಥದ್ದು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಬಿಗ್ ಬಾಸ್ ಬಂದ್ ಕುರಿತಾದಂತಹ ರೋಚಕ ಸ್ಟೋರಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಹ ಬಿಗ್ ಸುದ್ದಿ ಇದು. ಏನಾಗ್ತಾ ಇದೆ? ಬಿಗ್ ಬಾಸ್ ನಡೀತಾ ಇರುವಂತಹ ಮನೆಯಲ್ಲಿ ಆಗಿರೋದು ಏನು? ಕ್ಲೋಸ್ ಆಗತ್ತಾ? ಯಾಕಂತಂದ್ರೆ ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ನೋಡುವಂತಹ ಶೋ ಇದು. ಈ ಶೋ ಆರಂಭ ಆದಾಗ 3 ತಿಂಗಳು ಎಲ್ಲರೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬಿಟ್ಟು ಕೇವಲ ಬಿಗ್ ಬಾಸ್ ನ ಮಾತ್ರ ನೋಡ್ತಾರೆ. ಅದು ಈ ಬಾರಿ ಅರಮನೆಯ ಥೀಮ್ ನೊಂದಿಗೆ ಬಿಗ್ ಬಾಸ್ 12 ಗ್ರ್ಯಾಂಡ್ ಓಪನಿಂಗ್ ಆಯ್ತು. ಎಲ್ಲಾ ಕಂಟೆಸ್ಟೆಂಟ್ಗಳು ಮನೆಯೊಳಗೆ ಹೋಗಿದ್ದಾಯ್ತು. ನಿನ್ನೆ ವಾರದ ಮೊದಲ ಪಂಚಾಯಿತಿ ಕೂಡ ನಡೆದಿದೆ. ಶೋ ಆರಂಭ ಆಗಿ 1 ವಾರಕ್ಕೆ ಕರೆಕ್ಟ್ ಆಗಿ ಈಗ ಬಿಗ್ ಬಾಸ್ ಶೋಗೆ ಸಂಕಷ್ಟ ಎದುರಾಗಿದೆ. ಕ್ಲೋಸ್ ಆಗುತ್ತಾ ಬಿಗ್ ಬಾಸ್ ಮನೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಸರ್ಕಾರ ಎಂಟ್ರಿ ಕೊಟ್ಟಿದೆ? ಅಷ್ಟಕ್ಕೂ ಅಲ್ಲಿ ಆಗ್ತಾ ಇರೋದೇನು? ಅದಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ. ಬಿಗ್ ಬಾಸ್ ರಿಯಾಲಿಟಿ ಶೋ ಏನಿದೆ ಆ ಶೋಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಒಂದು ನೋಟಿಸ್ನ ಪ್ರತಿಯನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಬೋರ್ಡ್ ಇಂದ ಬಂದಿರುವಂತಹ ನೋಟಿಸ್. ಆ ನೋಟಿಸ್ ನಲ್ಲಿ ಏನಿದೆ ಅನ್ನುವಂಥದ್ದನ್ನು ನಾವು ನಂತರ ಹೇಳ್ತಾ ಹೋಗ್ತೀವಿ ನಿಮಗೆ. ಈಗ ಆಲ್ರೆಡಿ